ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ವಿತ್ ಆಲ್ವೇಸ್ ವಿತ್ ಯು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಕ್ರಿಸ್ಮಸ್ಗೆ ಸ್ಟಾರ್ನ ನಾವು ಮನೇಲೇ ಯಾವ ಥರ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡೋಣ. ಅದಕ್ಕೆ ಬೇಕಾಗಿರೋ ಅಂಥ ಐಟಮ್ಗಳಾಗಲಿ ಏನೇನು ಬೇಕಾಗತ್ತಂತೆ ತುಂಬಾ ಈಸಿಯಾಗಿ ನಾವು ಮನೇಲೇ ಸ್ಟಾರ್ನ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಮಕ್ಕಳಿಗೆ ಇವಾಗ ಪ್ರಾಜೆಕ್ಟ್ ವರ್ಕ್ಗಾಗಿ, ಇವಾಗ ಸ್ಕೂಲಲ್ಲಿ ಫಂಕ್ಷನ್ಸ್ಗಳಿಗಾಗಲಿ ಏನಕ್ಕಾದರೂ ಯೂಸ್ ಆಗಲಿ, ತಿರ್ಗಾ ಮನೇಲೇ ನಾವು ಮಾಡ್ತಾಯಿರ್ತೀವಿ. ಸೊ ಅದು ಕೂಡ ಯೂಸ್ ಆಗುತ್ತೆ. ಸೊ ನೋಡಿ, ನಾನು ಮನೇಲೇ ಮಾಡಿರೋ ಅಂಥ ಸ್ಟಾರ್ಗಳಿವೆಲ್ಲ. ಸೊ ನಮಗೆ ಕಲರ್ಸ್ ನಮಗೆ ಯಾವ ಥರ ಕಲರ್ಸ್ ಬೇಕೋ ಆ ಥರ ಕಲರ್ಸ್ನ ನಾವು ಯೂಸ್ನ ಮಾಡ್ಕೋಬೋದು. ಸೊ ಬನ್ನಿ, ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವು ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಅದಕ್ಕೆ ಬೇಕಾಗಿರೋ ಅಂಥದ್ದು, ನಾನು ಈ ಥರ A4 ಶೀಟ್ಸ್ನ ಸ್ವಲ್ಪ ತಿಕ್ಕಾಗಿರೋ ಅಂಥದ್ದನ್ನು ತೊಗೊಂಡಿದ್ದೀನಿ. ಸಿಸರು, ಗಮ್ಮು, ಹಾಗೆ ಥ್ರೆಡ್ಡು, ಹಾಗೆ ಇದು ಒಂದು ಕಲರ್ ಶೀಟ್ಸು. ನಮಗೆ ಗಿಫ್ಟ್ ರ್ಯಾಪಿಂಗ್ಸ್ಗೆಲ್ಲ ನಾವು ಯೂಸ್ ಮಾಡೋ ಅಂಥ ರ್ಯಾಪಿಂಗ್ಸ್ಗಳಿವು. ಸೊ ಅದಕ್ಕೆ ನಾನು ಈ ಥರ A4 ಶೀಟ್ಸ್ಗೆ ಗಮ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲದಿದ್ದರೆ ನಿಮ್ಮ ಹತ್ರ KG ಕಾರ್ಡ್ಬೋರ್ಡ್ ಶೀಟು ಮಾಮೂಲಿ ಬರುತ್ತಲ್ಲ, ಆ ಥರ KG ಕಾರ್ಡ್ಬೋರ್ಡ್ ಶೀಟ್ ಕೂಡ ತೊಗೊಂಡು ನೀವು ಅದು ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇದನ್ನು ನೀಟಾಗಿ ನೀವು ಪ್ರೆಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಾದಮೇಲೆ ನೀಟಾಗಿ ಈ ಥರ ಸಮಕ್ಕೆ ಬರಬೇಕು ಫ್ರೆಂಡ್ಸ್. ಸೊ ಈ ಥರ ರಿಂಗಲ್ಸ್ ಬರುತ್ತೆ. ಸೊ ಅದನ್ನು ನೀವು ಸ್ವಲ್ಪ ಪ್ರೆಸ್ ಮಾಡಿ ನಿಧಾನವಾಗಿ ಈ ಥರ ಶೇಪ್ ಬರೋ ಥರ ನೀವು ಅಂಟಿಸ್ಬೇಕಾಗತ್ತೆ ಸರ್. ಸೊ ಇದನ್ನು ಅಂಟಿಸಾದ್ಮೇಲೆ ನಾನು ಆ ಸೈಜ್ಗೆ ನಾನಿವಾಗ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಬರುತ್ತೆ. ಇದು ಬಂದಾದಮೇಲೆ ನಾನಿವಾಗ ನೀಟಾಗಿ ಡಬಲ್ ಫೋಲ್ಡ್ ಮಾಡಿ, ಸೊ ಅದನ್ನು 3 ಫೋಲ್ಡ್ ಮಾಡ್ಕೊಳ್ತೀನಿ. ನಮಗೆ ಯಾಕಂದರೆ 6 ಪೀಸಸ್ ಬೇಕಾಗತ್ತೆ. ಸೊ 6 ಪೀಸಸ್ ಆದರೆ ಆರಾಮಾಗಿ ನಾವು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಈಸಿ ಮೆಥಡಲ್ಲಿ ನಾವು ಮನೇಲೇ ಮಾಡ್ಬೋದು ಫ್ರೆಂಡ್ಸ್. ಸೊ ಜಾಸ್ತಿ ಏನು ಐಟಮ್ಸು ಬೇಕಾಗೋದಿಲ್ಲ, ಏನೂ ಇಲ್ಲ. ನೀವು ಬೇಕಾದರೆ ಕಲರ್ ಶೀಟ್ಸ್ಗಳು ಬರುತ್ತಲ್ಲ, ಕಲರ್ ಶೀಟ್ಸಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈ ಥರ ನಾನಿವಾಗ ಬಾಕ್ಸ್ ಟೈಪನ್ನ ಕಟ್ ಮಾಡ್ಕೊಳ್ತೀನಿ. ನೀಟಾಗಿ ಸ್ಕ್ವಯರ್ ಆಗಿರಬೇಕು, ಅಷ್ಟು ಸ್ಕ್ವಯರ್ ಬಂದರೆ ನಮಗೆ ಸಾಕು. ಇವಾಗ 6 ಪೀಸಸ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ 6 ಪೀಸಸ್ನ ಇವಾಗ ಯಾವ ಥರ ಫೋಲ್ಡ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ಇವಾಗ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ 6 ಪೀಸಸ್ಸು. ಸೊ ಇವಾಗ 6 ಪೀಸ್ ರೆಡಿಯಾಗಿದೆ. ನೀಟಾಗಿ ಎಲ್ಲಿ ಗಮ್ ಏನಾದರೂ ಎಕ್ಸ್ಟ್ರಾ ಇವಾಗ ಪ್ಲೇಯರ್ಸ್ ಏನಾರ ಬಿಟ್ಕೊಂಡಿದ್ರೆ ಕೂಡ ನೀಟಾಗಿ ನೀವು ಗಮ್ ಹಾಕಿ ತಿರ್ಗಾ ಅಂಟಿಸ್ಕೋಬೋದು ಫ್ರೆಂಡ್ಸ್. ಇದು ಬಂದು ನಾನು ಇವಾಗ ಟ್ರಯಾಂಗಲ್ ಥರ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಟ್ರಯಾಂಗಲ್ ಥರ 2 ಸೈಡು ಕೂಡ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ಬಂದಿದ್ರೂ ಕೂಡ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಇದಾದಮೇಲೆ ನಾನು ಅದ್ರ ಮೇಲೆ ಕೂಡ ಗಮ್ ಹಾಕ್ಕೊಳ್ತೀನಿ. ಸಪೋಸ್ ಏನಾದರೂ ಗಮ್ ಹಿಡಿಲಿಲ್ಲ ಅಂದರೆ ನೀವು ಸ್ಟೇಪ್ಲರ್ ಕೂಡ ಹಾಕೋಬೋದು. ಗಮ್ ಆಲ್ಮೋಸ್ಟ್ ಇಟ್ಕೊಳ್ಳುತ್ತೆ ಫ್ರೆಂಡ್ಸ್. ಸೊ ಇವಾಗ ಇದು ಗಮ್ ಆಗಿದೆ. ಇದಾದಮೇಲೆ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಬಿಡಿ. ಇದಾದಮೇಲೆ ತಿರ್ಗಾ ಡಬಲ್ ಸೆಂಟ್ರಿಗೆ ನಾನು ಇವಾಗ ಫೋಲ್ಡ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ಶೇಪ್ ಬರಬೇಕು, ಟ್ರಯಾಂಗಲ್ ಶೇಪ್ ಬರಬೇಕು. ಆ ಕಾರಣಕ್ಕೆ ಇವಾಗ ನಾನು ಅದನ್ನು ಕಟ್ ಮಾಡ್ಕೊಳ್ತೀನಿ. ಇವಾಗ ಅದನ್ನು ನಾನು ತುದಿಗೆ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ತುದಿಗೆ ನಾವು 2 ಸೈಡು ಕಟ್ ಮಾಡಬೇಕಾಗತ್ತೆ. ನಮಗೆ ಈ ಥರ ಟ್ರಯಾಂಗಲ್ ಶೇಪು ಬೇಕು ಫ್ರೆಂಡ್ಸ್. ಸೊ ಇಷ್ಟು ಟ್ರಯಾಂಗಲ್ ಶೇಪ್ಸ್ನ ನಾವು ಕಟ್ ಮಾಡ್ಕೊಂಡಾದಮೇಲೆ ತಿರುಗಿ ಇನ್ನೊಂದು ಟ್ರಯಾಂಗಲ್ ಶೇಪ್ಸ್ನ ನಾವು ಒಳಗೇ ಕಟ್ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂತ ತೋರಿಸ್ತೀನಿ. ಅದು ಕೂಡ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಕಡೆನೂ ಕಟ್ ಮಾಡಬೇಕಾಗತ್ತೆ, ಹಾಗೆ ಇಲ್ಲಿ ಈಕ್ವಲಾಗಿ ಕಟ್ ಮಾಡಬೇಕಾಗತ್ತೆ. ಸೊ ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಈ ಶೇಪ್ ಬರುತ್ತೆ ಫ್ರೆಂಡ್ಸ್. ಈ ಶೇಪ್ ಬಂದಿರೋದನ್ನು ನಾನಿವಾಗ ನೀಟಾಗಿ ಆ ಥರ ಫೋಲ್ಡ್ ಮಾಡ್ಕೋಬೇಕಂತ ತೋರಿಸ್ಕೊಳ್ತೀನಿ. ಇದನ್ನು ಫೋಲ್ಡ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ನಮಗೆ 2 ಈ ಥರ ಟ್ರಯಾಂಗಲ್ ಶೇಪ್ಸ್ನ ಅಂಟಿಸ್ಕೊಳ್ಳೋಕ್ಕೆ ಈಸಿಯಾಗಿ ಆಗತ್ತೆ ಫ್ರೆಂಡ್ಸ್. ಸೊ 4ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನಿವಾಗ. ಸೊ ನೋಡಿದ್ರಲ್ಲ, ನಿಮಗೆ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟು ನಾನು ಮಾಡಿಟ್ಕೊಂಡಿರೋದನ್ನು ಇದಕ್ಕೆ ಗಮ್ ಹಾಕಿ ಸ್ಟಿಕ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಇವಾಗ 4 ಸೈಡು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಫೋಲ್ಡ್ ಮಾಡಿ ಇಟ್ಕೊಂಡಿರೋದು ನೋಡಿ, ಇಷ್ಟು ಕ್ಲೀನಾಗಿ ಆಗಿದೆ ಇದು. ಇದಾದಮೇಲೆ ನಾನು ನೀಟಾಗಿ ಗಮ್ ಹಾಕಿ
ಅಂಟಿಸ್ಕೊಳ್ತೀನಿ ಫ್ರೆಂಡ್ಸ್. ಒಂದೊಂದೇ ಈ ಲೇಯರು ಅಷ್ಟೇ, ತಿರ್ಗಿ ಇನ್ನೊಂದು ಟ್ರಯಾಂಗಲ್ ಶೇಪ್ ಲೇಯರ್ ಕೂಡ ನಾವು ಈ ಥರ ಸ್ಟಿಕ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ಇದು ಸ್ಟಿಕ್ ಆಗೋಕ್ಕೆ ನಾನು ಇವಾಗ ಸ್ವಲ್ಪ ನೀವು ಬೇಕಾದರೆ ಬಟ್ಟೆ ಕ್ಲಿಪ್ಸ್ ಎಲ್ಲ ಬರುತ್ತಲ್ಲ, ಆ ಬಟ್ಟೆ ಕ್ಲಿಪ್ ಕೂಡ ಯೂಸ್ ಮಾಡ್ಕೋಬೋದು. ನೀಟಾಗಿ ಅಂಟಿಸಿ, ಸೊ ಎಕ್ಸ್ಟ್ರಾ ಬಂದಿದ್ದರೂ ಕೂಡ ನೀವು ಅಲ್ಲೇ ನೀಟಾಗಿ ಈಕ್ವಲಾಗಿ ನೋಡಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಲೇಯರ್ಸು 6 ಪೀಸಸ್ನು ಇದೇ ಥರನೇ ನಾವು ಅಂಟಿಸ್ಕೊಂಡು ಹೋಗ್ಬೇಕಾಗತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ಎಲ್ಲ 6 ಪೀಸಸ್ಸು ಇದೇ ಥರನೇ ನೀಟಾಗಿ ಈಕ್ವಲಾಗಿ ಶೇಪ್ಸ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಶೇಪ್ ನೀಟಾಗಿ ಕಟ್ ಮಾಡಿಕೊಂಡ್ರೆ ನೀವು ನೀಟಾಗಿ ಅಂಟಿಸಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಇದೇ ಥರನೇ ನಾನು ಇವಾಗ 6 ಪೀಸು ಅಂಟಿಸಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಇದು ಸ್ವಲ್ಪ ಡ್ರೈ ಆಗಬೇಕು. ಇದು 6 ಪೀಸು ಕೂಡ ಆಗಿದೆ. ಇದು ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಇದು ಓಪನ್ ಆಗಿಲ್ಲ ಅಂದರೆ ನೀವು ಒಂದು ಸ್ಕೇಲ್ ಏನಾರ ತೊಗೊಂಡು, ಯಾಕಂದರೆ ಫಸ್ಟ್ ಗಮ್ ಹಾಕಿರ್ತೀರಲ್ಲ ಅದೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ನಿಧಾನಾಗಿ ಒಂದೊಂದೇ ಓಪನ್ ಮಾಡಿ ಇದು ಮಾಡಬೇಕಾಗತ್ತೆ. ಸೊ ಇದನ್ನೇನಕ್ಕೆ ನಾನು ಟೇಪ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ಇವಾಗ ದಾರ ಕಟ್ಕೊಳ್ಳೋಕ್ಕೆ ನನಗೆ ಬೇಕಲ್ಲ ಫ್ರೆಂಡ್ಸ್, ಆ ಕಾರಣಕ್ಕೆ ನಾನು ಇವಾಗ ಇಲ್ಲಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಹೋಲ್ ಮಾಡಿ ನೋಡಿ, ಈ ಥರ ಹೋಲ್ ಸೈಡ್ಸಲ್ಲಿ, ಈ ಕಡೆ ಸೈಡ್ಸಲ್ಲಿ ಹೋಲ್ ಮಾಡಿಬಿಟ್ಟು ದಾರ ಹಾಕ್ಕೊಂಡು ನೀವು ಅದನ್ನು ಓಪನ್ ಮಾಡಿದ್ರೆ ನೀಟಾಗಿ ಕಟ್ಕೋಬೋದು ಫ್ರೆಂಡ್ಸ್, ಓಪನ್ ಮಾಡಾದಮೇಲೆ. ಸೊ ನೀವು ಎಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಟಾರು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ. ಸೊ ಒಂದು ಲೈಕ್ ಕೊಡೋದಂತೂ ಮಿಸ್ ಮಾಡಬೇಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಸ್ಟಾರ್ ಮಾಡೆಲ್ ರೆಡಿ ಆಯಿತು. ನೀವು ಎಲ್ಲ ಟ್ರೈ ನೀಟಾಗಿ ಓಪನ್ ಮಾಡ್ಕೊಳ್ಳಿ. ಅದು ಓಪನ್ ಆಗಿಲ್ಲ ಅಂದರೆ ಈ ಥರ ಸೀಸರಲ್ಲಿ ನೀಟಾಗಿ ಒಂದೊಂದೇ ಲೇಯರ್ಸ್ನ ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ಗಮ್ಮು ಒಳಗರ್ಗೂ ಅಂಟ್ಕೊಂಡಿತ್ತು ಅಂದರೆ ಕೂಡ ಓಪನ್ ಆಗಿರುತ್ತೆ, ಅದಿನ್ನೂ ಹಾರಬೇಕು. ಸೊ ನಾನು ಮಾಡಿಟ್ಟಿರೋಂಥದ್ದು ಇನ್ನೊಂದನ್ನು ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನು ಸ್ಟಿಕ್ ಆಗಬೇಕು, ಯಾಕಂದರೆ ಗಮ್ಮು ಅಂಟಿಲ್ಲ ಅಂದರೆ ಓಪನ್ ಆಗಿಬಿಡುತ್ತೆ. ಇದು ಆದಮೇಲೆ ಇಲ್ಲಿಗೆ ಕಟ್ಟಿಡಬೇಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ಯಾಕಂದರೆ ಗಮ್ ಇವಾಗ ಅಂಟಬೇಕು, ಅಂಟಾದಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಎಲ್ಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಸ್ಟಾರ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಎಲ್ಲ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತಿರಲ್ಲ ಫ್ರೆಂಡ್ಸ್. ನೋಡಿ, ನಾನು 2 ಕಲರ್ ಮಾಡಿದ್ದೀನಿ. ಇದು ನೋಡಿ, ಫಸ್ಟ್ ಮಾಡಿರೋ ಅಂಥ ಸ್ಟಾರ್ ಎಷ್ಟು ನೀಟಾಗಿ ಓಪನ್ ಆಯಿತು ಅಂತ. ನೀವು ಎಲ್ಲ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎನಿವೇಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಆ ಥರ ಗಂಟು ಕಟ್ಕೊಂಬಿಟ್ರೆ ನಿಮಗೆ ನೀಟಾಗಿ ಎಲ್ಲಿ ಬೇಕಾದರೂ ಹ್ಯಾಂಗ್ ಮಾಡ್ಕೋಬೋದು. ತಿರ್ಗಾ ನೀವೆಲ್ಲಾದರೂ ಹ್ಯಾಂಗ್ ಮಾಡೋದ್ರಲ್ಲಿ ಇದರೊಳಗಡೆ ಲೈಟ್ಸ್ ಕೂಡ ಹಾಕ್ಕೋಬೋದು. ಮೇಲೆ